ಬನ್ನೇರುಘಟ್ಟ ರಸ್ತೆಯಲ್ಲಿ ಇಂತಿಷ್ಟು ಕಿಲೋಮೀಟರ್ನ ಬ್ಲಾಕ್ ಮಾಡ್ತಾ ಇದ್ದೀವಿ, ನೀವು ಸಾರ್ವಜನಿಕರು ಪರ್ಯಾಯ ವ್ಯವಸ್ಥೆ ಮಾರ್ಗವನ್ನು ಮಾಡ್ಕೊಳ್ಳಿ, ನೀವೇ ಮಾಡ್ಕೊಳ್ಳಿ, ನಾವು ಬ್ಲಾಕ್ ಮಾಡ್ತಾ ಇದೀವಿ, ನೀವು ಬೇರೆ ಮಾರ್ಗ ಯೂಸ್ ಮಾಡಿ. ಯಾರಿಗ್ ಬ್ಲಾಕ್ ಮಾಡ್ತಾ ಇದ್ದೀರಿ? ಸರ್ಕಾರಿ ಹಬ್ಬನ, ನಾಡ ಹಬ್ಬನ? ಸರ್ಕಾರಿ ಹಬ್ಬವೂ ಅಲ್ಲ, ನಾಡ ಹಬ್ಬವೂ ಅಲ್ಲ. ನೀವು ಬ್ಲಾಕ್ ಮಾಡಿದ್ದು ಒಂದು ಕೋಮಿಗೆ, ಒಂದು ಸಮುದಾಯದ ಹಬ್ಬಕ್ಕೆ. ಯಾಕೆ? ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ನೀವು ಅಲ್ಲೆಲ್ಲೋ ಒಂದು ರಸ್ತೆಯ ಬದಿಯಲ್ಲಿ ಮಸೀದಿ ಇದೆ, ಆ ಮಸೀದಿಯ ಪಕ್ಕ ಸಾವಿರಾರು ಲಕ್ಷಾಂತರ ಜನ ಬರ್ತಾರೆ ಅನ್ನೋ ಕಾರಣಕ್ಕೆ ಬರುವವರಿಗೆ ನಿಯಮ ಹಾಕ್ಬೇಕಿತ್ತು ನೀವು. ಆದ್ರೆ ಅಲ್ಲಿ ಓಡಾಡುವ ಸಾರ್ವಜನಿಕರಿಗೆ ನಿಯಮ ಹಾಕಿದ್ರಿ. ಶಾಲೆಗೆ ಹೋಗೋ ಆಂಬುಲೆನ್ಸ್ಗಳು ಓಡಾಡ್ಬೇಕಿತ್ತು, ಅಲ್ಲಿ ಬ್ಯಾರಿಕೇಡ್ ಹಾಕಿದ್ರಿ ನೀವು. ಆ ರಸ್ತೆಯ ಬದಿಯಿಂದ ಈ ರಸ್ತೆಯ ಬದಿವರೆಗೂ ಬ್ಯಾರಿಕೇಡ್ ಹಾಕಿದ್ರಿ. ಬನ್ನೇರುಘಟ್ಟ ರೋಡಲ್ಲಿ ಮಾಡಿದ್ರಿ, ಸಾರಕ್ಕಿ ರೋಡಲ್ಲಿ ಮಾಡಿದ್ರಿರ್ಬೋದು, ಶಿವಾಜಿನಗರದಲ್ಲಿ ಆಗಿರ್ಬೋದು, ತಣಿಸಂದ್ರದ ಹತ್ರ ಆಗಿರ್ಬೋದು. ಒಂದೆರಡು ಕಡೆ ಅಲ್ಲ ಇದು. ಬೆಂಗಳೂರಿನ ಅನೇಕ ಕಡೆ, ಬಹಳ ದೊಡ್ಡ ದೊಡ್ಡ ನಗರಗಳಲ್ಲಿ ಅತಿ ಹೆಚ್ಚು ಸಾರ್ವಜನಿಕರು ಓಡಾಡುವಂತಹ ಜಾಗಗಳಲ್ಲಿ ನೀವು ರಸ್ತೆಗಳಿಗೆ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿ ಒಂದು ಕೋಮಿನವರಿಗೆ ಅವಕಾಶ ಮಾಡಿಕೊಡ್ತೀರಿ ಅಂದರೆ, ರಸ್ತೆಯ ಪಕ್ಕದಲ್ಲಿ ಮಸೀದಿ ಕಟ್ಟಿಕೊಳ್ಳಿಕ್ಕೆ ಬಿಟ್ಟಿದ್ದು ಹಿಂದೂಗಳ ಸೌಜನ್ಯವ? ನಾವು ರಸ್ತೆ ಬದಿಯಲ್ಲಿ ಮಸೀದಿ ಕಟ್ಟುವಾಗ ನೀವು ಇಲ್ಲಿ ಮುಂದೊಂದು ದಿನ ರಂಜಾನ್ ಮಾಡೋಕೆ ಲಕ್ಷಾಂತರ ಜನ ಸೇರ್ತೀರಿ, ನಮಗೆ ಓಡಾಡೋಕೆ ತೊಂದರೆ ಕೊಡ್ತೀರಿ ಅಂತ ಹೇಳಿ ನಾವು ಅದನ್ನು ಅವತ್ತೇ ತಡೆ ಒಡ್ಡಿದ್ದಿದ್ರೆ, ಅವತ್ತೇ ನಿಲ್ಲಿಸಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ